ಕಾಳು ನೋಡ್ಸೋಂಥ ಅವಕಾಶ ಈಗ ಸಿಕ್ಕಿದೆ ನನಗೆ. ಎಷ್ಟೋ ದಿನ ಆದಮೇಲೆ ಯಾವ ಊರಿಗೆ ಬಂದು ಕೊಡ್ತಾ ಇದ್ದಾರೆ ಡ್ರೈವಿಂಗ್ ಕಿರಣ್ ನನಗೆ? ಇದು ಅಣ್ಣ ರಾಂಪುರ್. ಈಗ ಕಾಟ್ಮಾಂಗ್ಲಾದಲ್ಲಿದ್ದೀವಿ. ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಅವರಣ್ಣ ಇಲ್ಲದೆ ಚೆನ್ನಾಗವ್ರೆ ನೋಡಿ, ತುಂಬ ಚೆನ್ನಾಗಿದೆ ಕಣೆ. ಹಾಂ, ನೀವು ಹೇಳ್ಬೇಕನ್ನ. ಓ, ನಮ್ಮ ನೋಡ್ಬಿಟ್ರು ಚೆನ್ನಾಗಿದ್ದಾರೆ ಕಣೋ. ಅಪ್ಪಾಜಿ ರೊಟ್ಟಿ ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲೇ ಒಂದು 2 ದಿನ ಉಳ್ಕೊಬಿಡೋದಕ್ಕೆ ರೊಟ್ಟಿ ತಿನ್ನೋಕ್ಕೆ. ಬಿಸಿ ಬಿಸಿ ರೊಟ್ಟಿಯನ್ನು ಪನ್ನೀರ್ ಮಸಾಲದೊಂದಿಗೆ ಹಾಕಿಕೊಂಡು ತಿಂತಾ ಇದ್ರೆ ಆಹಾ. ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ, ಆರೋಗ್ಯದ ಭರವಸೆ. ನಮಸ್ತೆ ಬಂಧುಗಳೇ, ಇವತ್ತು ನಮ್ಮ ಹಾಸನ್ ಟು ಸ್ಪಿಟಿ ರೈಡ್ನ 11ನೇ ದಿನ. ಇಷ್ಟು ದಿನ ನೋಡಿದ್ದ ಎಪಿಸೋಡ್ಗಳಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡ್ದೇ ಕೊಳಕೊಳೆಯಾಗಿ ಕಾಣಿಸ್ತಾ ಇದ್ದು. ಇವತ್ತು ನೋಡಿ ಕಿತ್ತಡಿ ಕಿರಣ್ ಪಳ ಅಂತ ಹೊಳಿತಾವ್ರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕೊಂಡು ಹಿಮಾಚಲ್ ಪ್ರದೇಶದಲ್ಲಿ ಹೀರೋ ತರ ಓಡಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಇರೋ ಘಟ್ಟಕ್ಕೆ ಒಳ್ಳೊಳ್ಳೆ ಡ್ರೆಸ್ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಚೆನ್ನಾಗಿದೆ ಅಣ್ಣ ಇದು. ಸಖತ್ತಾಗಿದೆ ಕಿರಣ್, ಸಖತ್ತಾಗಿದೆ. ಶೂಸು ಗ್ಯೂಸು ಬಟ್ಟೆ ಗಿಟ್ಟೆ ಎಲ್ಲ ಸ್ಟೈಲು. ಯಾರಾದ್ರೂ ಹುಡುಗಿರಿದ್ರೆ DM ಮಾಡಿ ಅವ್ರಿಗೆ ಇಷ್ಟಪಡೋರು ಕಿತ್ತಾಡಿ ಕಿರಣ್. ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಚೆನ್ನಾಗಿಲ್ಲ ನಾನು. ನನ್ನ ಜೊತೆ ಸತೀಶ್ ಹಿರೇಗೌಡರು ಇದಾರಲ್ಲ, ಫೀಲ್ ಆಗ್ತದೆ. ಎಷ್ಟೊತ್ತು ತಗೊಂಬಂದಿದ್ವಿ, ಹಾಕಕ್ಕೆ ಆಗ್ತಾ ಇರ್ಲಿಲ್ಲ, ಸ್ನಾನ ಮಾಡಕ್ ಆಗ್ತಾ ಇರ್ಲಿಲ್ಲ, ಭಾರಿ ಕಷ್ಟಪಡ್ತಿದ್ವಿ. ಮತ್ತು ಮಸ್ತಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ವಿ. ಹಗೂರ ಅನ್ನಿಸ್ತಾ ಇದೆ ಈಗ ದೇಹ. ದಿನ ಹೋಗ್ತಾ ಇನ್ನ ಒಳಗಡೆ ಒಂದೊಂದೇ ಬಟ್ಟೆಗಳನ್ನ ಕಳಿಸ್ತಾ ಹೋಗ್ತೀವಿ. ಯಾಕಂದ್ರೆ ಹತ್ರಕ್ಕೆ ಬರ್ತಾ ಇರ್ತೀವಲ್ಲ, ಊರ ಹತ್ರಕ್ಕೆ ಶೆಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸದ್ಯ ನೆನ್ನೆ ಈ ಜಾಗಕ್ಕೆ ಬಂದು ತಲುಪಿದ್ವಿ. ನೆನ್ನೆ ಚಳಿ ತಡ್ಕೊಳಕ್ಕೆ ಆಗಲೇ ಇಲ್ಲ, ಆದರೂ ಸರ್ವೈವ್ ಮಾಡಿದ್ವಲ್ಲ ಕಿರಣ್. ನನ್ನನ್ನು ಚಳಿಲಿ ತಡೆಯಲ್ಲ ಅನ್ನೋರು. ನಮ್ಮ ಫ್ಯಾಮಿಲಿಯಲ್ಲಿ ಚಳಿಗೆ ಹೋಗ್ಬಿಡಿ ಅನ್ನೋರು. ಆ್ಯಕ್ಚುಲಿ ಬೇಗ ತಣ್ಣಿಗೆ ಅಟ್ಯಾಕ್ ಆಗುತ್ತೆ ನನಗೆ, ಕೋಲ್ಡ್ ಅದು ಇದು. ಬಟ್ ಇಲ್ಲಿ ಐ ಸರ್ವೈವ್. ನಿಮ್ಗೆ ಇಮ್ಯುನಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಈ ಗಾಳಿ, ಈ ಸ್ವಚ್ಛಂದವಾದ ನೇಚರು, ಈ ಮಣ್ಣು ನಿಮ್ಗೆ ಇಮ್ಯುನಿಟಿ ಕೊಟ್ಬಿಡುತ್ತೆ. ನೀವು ಬೇಕಾದ್ರೆ ಈಗ ನೋಡಿ, ಒಂದ್ಸಲ ಯಾಕೆ ಮತ್ತೆ ಸಾಧು ಸಂತರು ಅವರೆಲ್ಲ ಯಾಕೆ ಬರ್ತಾರೆ? ಸುಮ್ಮನೆ ಕೆಲಸ ಇಲ್ಲದೆ ಬರ್ತಾರೆ. ಬಂದು ಬಾಡಿ ಕಂಡೀಷನ್ ಚೆನ್ನಾಗಿ ಮಾಡ್ಕೊಂಡು ವ್ಯಕ್ತಿ ತಗೊಂಡು ಹೋಗ್ತಾರೆ. ಓಕೆ, ಫೈನಲಿ ಇವತ್ತಿಂದ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಈಗಿನ ವೀಡಿಯೋಸ್ಗಳಲ್ಲಿ ನಾವೇನೋ ಒಂದು 2-3 ಎಪಿಸೋಡ್ ಆಗ್ಬೋದು. ಅದರಲ್ಲಿ ಒಳ್ಳೊಳ್ಳೆ ಊಟ ತಿನ್ಕೊಂಡು ಹೋಗೋಣ. ರಸ್ತೆಯಲ್ಲಿ ಎಲ್ಲ ಸ್ಟೇಟ್ಗಳದ್ದು ಯಾವ್ಯಾವ ಥರ ಇರುತ್ತೆ ಊಟ ಅಂತ ಫುಡ್ ಲಾಗ್ಗಳನ್ನ ನೀವು ಚೆನ್ನಾಗಿ ನೋಡ್ಬೋದು. ಕುಡುಕಾಳ ಅಂತೂ ಫುಲ್ಲು ಕುಡಿದು ಗಾಡಿ ನೋಡಿ ಯಾವ ಹಂತದಲ್ಲಿ ಐತೆ. ರೋಡ್ ಗೀಡು ಎಲ್ಲನೂ ನುಗ್ಗಿಸಿ ಇವತ್ತು ಈ ಹಂತದಲ್ಲಿದೆ. ಇದನ್ನು ಈಗ ವಾಶ್ ಮಾಡಲ್ಲ, ವಾಶ್ ಮಾಡಿ ಹಾಸನಾಂಬ ದೇವಸ್ಥಾನದ ಹತ್ರ ತಗೊಂಡೋಗಿ ಪೂಜೆ ಮಾಡಿಸಿ ನಮ್ಮ ರೈಡ್ನ ನಾವು ಅಲ್ಲೋಗಿ ಕಂಪ್ಲೀಟ್ ಮಾಡ್ತೀವಿ. ಕಿರಣ್ ಕಾರ್ ತಂದು ನಿಲ್ಸಿರೋಕ್ಕೆ ನಾನು ಯಾವ ಕಡೆ ಹೋಗಲಿ? ಈ ಕಡೆ ಬಂದರೆ ಪಾತಾಳ, ಈ ಕಡೆ ಬಂದರೆ ಇದು ಹೋಗಕ್ಕೆ ಆತ. ಸಂಕಟ ಸ್ಥಿತಿನಲ್ಲಿ ಸಿಲುಕಿಸೋದು ಅಂತ. ಈಗಲೂ ಸ್ನಾನ ಮಾಡಿ ಬಂದೀನಿ. ಕಾಳ ಅಂತ ಫುಲ್ ಗೊಜ್ಜಾಗಿ ಹೋಗೋನೆ, ಮೈಯೆಲ್ಲ ಅಂಟ್ಕೊಳ್ಳುತ್ತೆ. ನೋಡ, ಸಂಕಟ ಸ್ಥಿತಿಲಿ ಬಂದೆ ಕೊನೆಗೂ. ನಡೀರಿ ತಿಂದು. ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್. ಮೊಮೋ ತರ್ಸ್ಕೊಳ್ಳೋಣ ಕಿರಣ್, ನೀ ತಿನ್ನಲ್ಲ ಅಲ್ವಾ? ನೋಡೋರಿಗೆ ಒಳ್ಳೆ ಸರಿ ಬಿಸಿಲು ಬೀಳ್ತಾ ಇದೆ, ಶಕೆ ಅನ್ನಂಗೆ. ಇಲ್ಲಿ ಕಷ್ಟ, ಇಲ್ಲಿ ಗೊತ್ತು. ಬಹುತ್ ಅಚ್ಚಾ ಹೈ. ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನೋಡಿ ಖುಷಿ. ಚಳಿಯಲ್ಲಿ ಮಟನ್ ಮೋಮೋಸ್. ಅಯ್ಯೋ ಸುಟ್ಟು ಹೋಯ್ತು ಹಂಗೆ ಬಾಯ್. ಬಹುತ್ ಅಚ್ಚಾ ಹೈ ಲಕ್ಕಿ ಬಾಯ್. ಬನ್ನಿ, ನಾವು ಉಳಿದಿದ್ದು ಕುಬೇರ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ಕಾರ್ ಪಾರ್ಕಿಂಗು ಸಿಗುತ್ತೆ ಇಲ್ಲಿ. ಕಾರ್ ಪಾರ್ಕಿಂಗ್ ಮಾತ್ರ ಸೇಫಾಗಿ ಸಿಗುತ್ತೆ. ಯಾರು ಬಂದರೆ ಸ್ಪಿಟಿಗೆ. ನಮ್ಮ ಸ್ಟಿಕ್ಕರ್ ನೋಡಿ ಇಲ್ಲಿ ಅಂಟಿಸಿದ್ದೀವಿ. ಆಮೇಲೆ ತೋರಿಸ್ತೀವಿ ಬಿಡಿ. ಅಲ್ಲಿದೆ ಕಿರಣದು ನಂದು. ಬಂದಾಗ ನಮಗೆ ಇನ್ಸ್ಟಾಗ್ರಾಮಲ್ಲಿ ತೆಗೆದ್ಬಿಟ್ಟು ಒಂದ್ಸರಿ ಮೆಸೇಜ್ ಹಾಕಿ, ನೋಡ್ರಿ ಇಲ್ಲಿದ್ದೀವಿ, ಕಿತ್ತಡಿ ಕಿರಣು ಇಲ್ಲಿದ್ದೀವಿ ಅಂತ. ಖುಷಿ, ನಾವು ಎಲ್ಲೋ ಕೂತಿರ್ತೀವಿ. ಅದು ನೋಡಿ ಖುಷಿ ಪಡ್ತೀವಿ. भाई आएगा ना, कर्नाटक आएगा ना, हमको फ़ोन नंबर है ना, फ़ोन करके आ जाएगा. जरूर. आपका ये क्या बोलता है गेस्ट अतिथि सत्कार हमको बहुत अच्छा लगा. आज आ जाइए, हमको भी आपका अतिथि सत्कार करने के लिए एक मौका दे दीजिए. अवकाश मौका दे दीजिए. ಅರ್ಧ ಜರ್ನಿಲಿದ್ದೀವಿ. ನಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತೀವಲ್ಲ, ಹಾಗೆ ನೋಡಿ ಇಲ್ಲಿ ಒಂದು ದುರ್ಗಾ ಮಾತೆದು ಒಂದು ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು, ಇದ್ರೊಳಗಡೆ ಎಲ್ಲ ಧರ್ಮಗಳ ಶಾಂತಿಯ ತೋಟ. ಜೀಸಸ್, ಗಣೇಶ, ಮುಸ್ಲಿಮ್ಸ್ ಎಲ್ಲ ಧರ್ಮಗಳನ್ನು ಆರಾಧಿಸ್ತಾ ಇದ್ದಾರೆ. ವೃಕ್ಷಂ ಡ್ಯಾಮ್ ನೋಡಿ ಇಲ್ಲಿ ಹೆಂಗಿದೆ ಅಂತ. ನೀರು ಬಿಡೋದು ಚಿಕ್ಕದು, ಆದರೆ ಇದು ಡ್ಯಾಮ್ ಮಾತ್ರ ಏವಿ ದೊಡ್ಡದಾಗಿ ಕಟ್ಟವ್ರು. ಹೆಂಗೆ ಕಟ್ಟೋ ಒಳ್ಳೆ. ಆದರೆ ಅಂತ ಏನು ಹೇಳಿ, ಆ ಕಡೆ ಬೆಟ್ಟಕ್ಕೆ ಆ ಕಡೆ ಇರುತ್ತೆ ನೀರು. ಇಲ್ಲೂ ಒಂದಿದೆ ನೋಡಿ, ಅದೇ ಡ್ಯಾಮ್.
ಅದಾದ ನಾವು ಮೊನ್ನೆ ಚಿಟ್ಕುಲ್ಗೆ ಹೋದ್ವಲ್ಲ ಆ ರೋಡ್ ಅದು. ಓಹೋ ಇದು ಸೆಂಟರ್ ಪಾಯಿಂಟ್ ಆಕ್ಚುಲಿ ಇಲ್ಲಿ ತಲೆಯಲ್ಲಿ ಇಟ್ಕೋಬೇಕು ನಾವು. ನಾವು ಮತ್ತೆ ಚಿಟ್ಕುಲ್ಗೆ ಹೋಗ್ಬೇಕು ಅಂದ್ರೆ ಆ ಕಡೆ ಮೊದಲನೇ ಸರಿ ಬಂದ್ವಲ್ಲ ಡಿಸಪಾಯಿಂಟ್ ಆಯ್ತಲ್ಲ ನಮಗೆ. ಮೊದಲನೇ ದಿನ ಬ್ಲಾಕ್ ಆಗಿತ್ತಲ್ಲ. ಇವತ್ತು ಹೋದ್ರೆ ಹೋಗ್ಬೋದು ಚಿಟ್ಕುಲ್ಲು. ಮನ್ಸು ಮಾಡಿ ತಿರ್ಗಿಸ್ಬಿಡ್ತೀರಾ? ಚಿಟ್ಕುಲ್ಲ ಹಾಂ ನೀವು ಹೆಂಗಂತೀರೋ ಹಂಗೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ ಚಿಟ್ಕುಲ್ಲು? ಒಂದಿನ ಆಗುತ್ತೆ. ಒಂದಿನ ಆಲ್ಟ್ ಆಗಿ ನಾಳೆ ಅಲ್ಲಿಂದ ಬಿಡಬೇಕಾಗುತ್ತೆ. ಹೋಗ್ಬಿಡೋದು ನಡೀತಲ್ಲಿ ಹೊರಟಿದ್ವಿ ಆಸ್ತಕ್ಕೆ. ಮೆಂಟಲಿ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೀವಿ ಹೋಗೋಣ ಅಂತ. ಇನ್ನು 208 ಕಿಲೋಮೀಟರ್ಸ್ ಇದೆ ಅದೇ ಅಲ್ಲಿಗೆ ಶಿಮ್ಲಾಗೆ. ಚಂಡೀಗರ್ಗೆ 331 ಕಿಲೋಮೀಟರ್ ಇಲ್ಲಿಂದ. ಬಟ್ 330 ಕಿಲೋಮೀಟರ್ಗೆ 9 ಅವರ್ ತೋರಿಸ್ತಾ ಇದೆ. ಇಲ್ಲಿವೇ ಅಲ್ವಾ? ಹಾಗಾಗಿ ನೋಡೋಣ, ಆಲ್ರೆಡಿ ಆಗೋಗಿದೆ. ನೀವು ಅಲ್ಲಿ ಹೊಡೆದಿರೋ ರೇಂಜ್ಗೆ ನೀವು ಇಲ್ಲಿ ಕೆಚ್ ಬಿಸಾಕ್ಬೋದು. ಬನ್ನಿ. ಎಲ್ಲರೂ ಕೇಳಿರ್ತೀರ ಯಾಕೆ ಗೌಡ್ರು ಗಾಡಿ ಓಡಿಸ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಏನು ಅಂದ್ರೆ ಕಿರಣ್ ಸೆಟ್ ಆಗ್ಬಿಟ್ಟಿತ್ತು ಗಾಡಿ ಓಡಿಸಿ ಬೆಟ್ಟದ ತುದಿಲ್ ತಗೊಂಡೋಗಿ ಹಣ ಓಡಿಸ್ತೀರಾ ಅಂದ್ರು. ಅಲ್ಲಿ ಐಸಲ್ಲಿ ಸೆಟ್ ಆಗಬೇಕು. ಏನೇ ಆಗಲಿ ಒಂದು ಕಪ್ಪೆನ ನೀರಿಗೆ ಹಾಕಿ ನಿಧಾನಕ್ಕೆ ಬೆಂಕಿ ಕೊಡ್ತಾ ಹೋದ್ರೆ ಅದು ಬಿಸಿ ಆದ್ರೆ ಅದ್ರೊಳಗೆ ಸೆಟ್ ಆಗುತ್ತೆ. ಕೊನೆಗೆ ಅಲ್ಲೇ ಸತ್ತೋಗುತ್ತೆ ಬೆಂಕಿ ಇದಾದಾಗ, ಅದು ಬೇರೆ ಪ್ರಶ್ನೆ. ಬಟ್ ಒಂದೇ ಸರಿ ಬಿಸಿಗೆ ಹಾಕಿದ್ರೆ ಜಂಪ್ ಮಾಡಿಬಿಡುತ್ತೆ. ಹಂಗೆ ನನಗೆ ಕೊಟ್ಟಿದ ತಕ್ಷಣ ನಾನು ಜಂಪ್ ಮಾಡಿಬಿಟ್ಟೆ ಕಡೆ ಬೇಡ ಆಗಲ್ಲ ನನಗೆ ಅಂತ. ಈಗ ಕಾಟ್ಮಾಂಗ್ಲಾದಲ್ಲಿದ್ದೀವಿ. ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಕಾರ್ಕ್ ಬಾಲು ಅವ್ರು ಅಲ್ಲಿಂದ ಹುಡುಗಿರು ನೋಡಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈಗ ಅವ್ರಿಗೆ. ಬೌಲಿಂಗ್ ಹೊಡಿತಾರೆ 6 ಹೊಡಿತಾರೆ ನೋಡಿ. ಈಗ ಚೆನ್ನಾಗವ್ರೆ ನೋಡಿ. ಚೆನ್ನಾಗಿದೆ. ಹಾಂ ನೀವು ಹೇಳ್ಬೇಕನ್ನ. ಓ ನಮ್ಮ ನೋಡ್ಬಿಟ್ರು ಮೇಲೆ ಕ್ಯಾಮ್ರಾ ಹಿಡ್ದಿದ್ದ. ಚೆನ್ನಾಗಿದ್ದಾರೆ ಕಣೋ. ಇಲ್ಲಿ ಅಬ್ಸರ್ವ್ ಮಾಡಿದ್ರಾ ಈ ಚಿರಂಡಿ ಇದು ಆ್ಯಕ್ಚುಲಿ ಇಲ್ಲೆಲ್ಲ ಹೆಂಗ್ ಮಾಡ್ತಾರೆ ಅಂದರೆ ಒಂದು ಸೈಡ್ ಸ್ಲೋಪ್ ಮಾಡ್ಬಿಡ್ತಾರೆ. ಸೈಡಲ್ಲಿ ವೀಲ್ ನಿಲ್ಲಂಗೆ ಗಾಡಿಗಳು ವೀಲು ನಿಲ್ಲಿಸ್ಬೋದು. ಫುಲ್ ಇದು ಮಾಡಲ್ಲ. ಫುಲ್ಲು ಆ ಕಡೆ ನೀರು ಹರಿಯೋ ಸೈಡಲ್ಲಿ ಹರಿಯುತ್ತೆ. ನಮ್ಮ ಕಡೆ ಮಾಡ್ದಂಗೆ ಚರಂಡಿ ಮಾಡಲ್ಲ ಫುಲ್ಲು. ಒಂದು ಬೇಕಾದ್ರೆ ವೀಲು ನಿಲ್ಸ್ಕೊಳ್ಳಿ. ಈ ಕಡೆ ಒಂದು ಸ್ವಲ್ಪ ಪಾರ್ಕಿಂಗು ಜಾಗ ಆಗಲಿ ನನಗೆ ಸ್ಲೋಪ್ ಮಾಡಿರ್ತಾರೆ ಹಿಂಗೆ ಸ್ಲ್ಯಾಂಟ್ ಆಗಿ ಹಿಂಗೆ ರೋಡ್ನ ನೋಡಿ. ಆಪಲ್ ಗಿಡದ ಕನ್ಸು ಕಾಣ್ತಾ ಇದ್ದೆ. ಇಲ್ಲೆಲ್ಲ ಆಪಲ್ ಗಿಡಗಳು ಆಗಲೇ ಹೂ ಬಿಟ್ಬಿಟ್ಟವೆ ಶಿಮ್ಲಾದಲ್ಲಿ. ಅಬ್ಸರ್ವ್ ಮಾಡಿದ್ರಾ? ಹೋಗ್ಬೇಕಾದ್ರೆ ಎಲ್ಲೂ ಹೂಗಳು ಕಾಣಿಸ್ಲಿಲ್ಲ ನಮ್ಗೆ. ಬರುವಾಗ ಕಾಣಿಸ್ತಾವೆ. ಈಗ ಸೀಸನ್ ಕಿರಣ್ ಇದು ಶುರು ಆಗೋಯ್ತು. ಈಗ ಶುರು ಆಗೋಯ್ತು ನೋಡಿ. ಹೂ ಬಿಟ್ಬಿಟ್ಟೈತೆ ನೋಡಿ. ಒಂದೊಂದು ಹೂವಿಗೆ ಒಂದೊಂದು ಆಪಲ್ ಬರ್ತಾವ. ಆಪಲ್ ಹಂಗ್ರೆ ಅಷ್ಟೊಂದು ಗಂಟು ಇಷ್ಟೊಂದು ಇರ್ತಾವ. ಛೇ ಅಂದ್ರೆ ನಾವು ಏನಾದ್ರು ಜೂನ್ ಜುಲೈಗೆ ಬಂದ್ರೆ ಆಪಲ್ ಸಿಗ್ತಾವ? ಹೌದಾ? ಸೆಪ್ಟೆಂಬರ್ ಇಂದ ಸಿಗುತ್ತೆ. ಬೆಳಗ್ಗೆ ತಿಂದಿದ್ದು ಬ್ರೇಕ್ಫಾಸ್ಟ್ ಹೆವಿ ಆಗಿ ಹೊಟ್ಟೆನೇ ಸಿಗ್ತಾ ಇಲ್ವಲ್ಲ ಕಿರಣ್ ಅಲ್ವಾ? ಮಟನ್ ಮೋಮೋಸು ಆಗೈತೆ. ಸೀಪು ಬಡಿ ಅಂತ ಇದ್ರ ಹೆಸರು. ಸಿಪ್ಪು ಬಡಿ ವೆಜ್ಜು. ಸೀಪು ಬಡಿ. ಸೀಪು ಬಡಿ ಅಂತ ಇದೆ ರೋಟಿ. ಇನ್ನೆರಡು ಬರ್ತವೆ ರೋಟಿ. ಸರಿ ತಾಳೀಗ ಯಾವ್ದ್ರದ್ದು ಅಂತ ಗೊತ್ತಿಲ್ಲ. ಒಟ್ಟು ಸೀಪು ಬಡಿ ಅಂದರು. ಯಾವ ತರಕಾರಿಯಿಂದ ಮಾಡೋರಿಗೆ ಗೊತ್ತಿಲ್ಲ. ಪನ್ನೀರ ಬ್ರೆಡ್ಡು. ಬ್ರೆಡ್ಡಾ? ಬ್ರೆಡ್ಡು ಬ್ರೆಡ್ಡೇ. ಖಾರ ಕಿರಣ್ ಖಾರ ಜಾಸ್ತಿ ತಿಂತೀರ ಅನ್ಸುತ್ತಲ್ವಾ? ನಂಗೆ ಮೆಣಸಿನ್ಕಾಯಿ ಇಷ್ಟ. ಹೌದಾ? ನಮ್ಮ ಮನೆಯವ್ರಿಗೂ ಅಷ್ಟೇ ಮೆಣಸಿನ್ಕಾಯಿ ಇಷ್ಟ. ಹೆವಿ ತಿಂತೀನಿ ನಾನು. ಒಬ್ಬೊಬ್ರಿಗೆ ಉಪ್ಪು ಇಷ್ಟ. ನಮ್ಮ ಚಿಕ್ಕವ ಐತಲ್ಲ ಸಕ್ಕತ್ ಉಪ್ಪು ತಿನ್ನೋ. ಹಂಗೆ ಸಕ್ಕರೆ ತಿಂತಾರಲ್ಲ ಮಕ್ಳು ಹಂಗೆ ಒಳಗೆ ಡಬ್ಬದಲ್ಲಿ ಉಪ್ಪಾಗ ಕರ್ಕೊಂಡು ಅಕ್ಕ ತಿನ್ನೋವು. ಇಲ್ಲಿದು ಲೋಕಲ್ ರೈಸ್ ಅಂತೆ. ನೋಡೋಣ ರೈಸ್ ಹೆಂಗಿದೆ. ಬ್ರೌನ್ ರೈಸ್ ಹುಡಿ ಆಗಿದೆ ರೈಸ್. ಹಂಗೆ ಬಿಟ್ಟರೆ ಒಂದೊಂದೇ ಆಗಲು ಪುಡಿಯಾಗಿ ಬಂದ್ಬಿಡುತ್ತೆ. ಟೀಕೆ ಧನ್ಯವಾದ. ಒಳ್ಳೆ ಜನ, ತುಂಬ ಚೆನ್ನಾಗಿ ಊಟ ಕೊಟ್ಟರು. ಸಡನ್ನಾಗಿ ಏನೋ ನನ್ನ ಕ್ಯಾಮ್ರಾದಲ್ಲಿ ಏನೋ ಬದಲಾವಣೆ ಆಯಿತು. ಏನು ಹೇಳಿ ನೋಡೋಣ. ಆ್ಯಂಗಲ್ ಚೇಂಜ್ ಆಯಿತು. ಎಷ್ಟೋ ದಿನ ಆದಮೇಲೆ ಯಾವ ಊರಿಗೆ ಬಂದು ಕೊಡ್ತಾ ಇದ್ದಾರೆ ಡ್ರೈವಿಂಗ್ ಕಿರಣ್ ನನಗೆ? ಇದು ಅಣ್ಣ ರಾಂಪುರಲ್ಲಿ ನನಗೆ ಕಿರಣ್ ಡ್ರೈವಿಂಗ್ ಕೊಟ್ಟರು. ಕಾಳು ನೋಡ್ಸೋ ಅಂಥ ಅವಕಾಶ ಈಗ ಸಿಕ್ಕಿದೆ ನನಗೆ. ಆ್ಯಕ್ಚುಲಿ ಇವತ್ತು ಬಂದು ನಾವು ಕಾಜಾ ಬಿಟ್ಟು 2ನೇ ದಿನ ಹರಿಯಾಣದಲ್ಲಿದ್ದೀವಿ. ಎಲ್ಲಿ ಹೋಟೆಲಲ್ಲಿ ಉಳಿದ್ವಿ ಅಂತ ತೋರಿಸ್ತಿಲ್ಲ. ಯಾಕಂದರೆ ಬರುವಾಗ ಒಂದು ಹೋಟೆಲಲ್ಲಿ ಉಳಿದಿದ್ವಿ, ಚೆನ್ನಾಗಿತ್ತು ಅಂದ್ರೆ ಅದೇ ಹೋಟೆಲ್ಗೆ ಹೋಗಿ ಉಳ್ಕೊಂಡು ಮತ್ತೆ ಅದೇ ತೋರಿಸಿದ್ರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ತೋರಿಸಿಲ್ಲ. ಹೆಂಗಾಗಿದೆ ಅಂದರೆ ವಾಪಸ್ ಊರಿಗೆ ಹೋಗೋದು. ಜಾಸ್ತಿ ವೀಡಿಯೋನು ಮಾಡ್ತಾ ಇಲ್ಲ. 2 ಎಪಿಸೋಡ್ ಓದಿದ್ದು 1 ಎಪಿಸೋಡ್ ಮುಗಿಸೋ ಚಾನ್ಸಸ್ ಇದೆ. ಅಲ್ಲಿ ಊರಿಗೆ ಹೋಗಿ ಕಾಳನ್ನ ಕ್ಲೀನ್ ಮಾಡಿಸಿ ಮತ್ತೆ ಹೊಸದಾಗಿ ಅವನನ್ನು ನೋಡೋ ಅಂತ ಇದು. ಮತ್ತೆ ಹಾಸನಾಂಬ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಈಗ ಚಾವಲ್ ರೋಟಿ ಅಪ್ಪಾಜಿ ರೊಟ್ಟಿ ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲೇ ಒಂದು 2 ದಿನ ಉಳ್ಕೊಬಿಡೋಣ ಕಿರಣ್ ರೋಟಿ ತಿನ್ನೋಕ್ಕೆ. ನನಗೇನಿಲ್ಲ, ಟೈಮ್ ಇದೆ. ಹೌದಾ? ನನ್ನದೇ ಟೈಮ್ ಇಲ್ಲ ಆ್ಯಕ್ಚುಲಿ. ಬಿಡಿ ನೆಕ್ಸ್ಟ್ ಡೆಸ್ಟಿನೇಷನ್ ನೋಡೋಣ. ಒಂದೇ ಡೆಸ್ಟಿನೇಷನ್ಗೆ ಯಾಕೆ ಪನ್ನೀರ್ ಹೆಂಗೆ ಹಾಕ ಮತ್ತೆ ಯಾಕೆ ನೋಡಿ ಎಷ್ಟು ದಪ್ಪ ಇದೆ. ಇಲ್ಲಿ ಇವರೇ ಮಾಡ್ತಾರೆ ಇವರು. ಅಯ್ಯೋ ಘಮ ಅಂತ ಹಂಗೆ ರೊಟ್ಟಿಗೆಲ್ಲ. ಇನ್ನೊಂದು ರೊಟ್ಟಿ ತರ್ಸೋಣ. ಇನ್ನೊಂದು ಹೇಳಿದ್ದೀನಿ 2 ದೊಡ್ಡ ರೊಟ್ಟಿ ಸಲಾಡ್. ಅದೇ 2 ಹೇಳಿದ್ರಾ? ಸಲಾಡು ಇರಲಿ. ಹಾಂ ಪೆಪ್ಪರ್ ಹಾಕೊಂಡು ತಿನ್ನಿ ಅಲ್ಲಿ ಅಂತ ಪೌಡ್ರು. ಓಹೋ ತಿಂದು ನೋಡಿ ಹೆಂಗಿದೆ ಅಂತ. ಬಿಸಿ ರೊಟ್ಟಿಯನ್ನು
ಪನ್ನೀರ್ ಮಸಾಲದೊಂದಿಗೆ ಹಾಕಿಕೊಂಡು ತಿಂತಾಯಿದ್ರೆ ಆಹಾ ಹಾ ಹಾ ಸ್ವರ್ಗದಲ್ಲಿ ತೇಲಾಡಿದಂತಹ ಅನುಭವ. ಜುಮ್ ಅಂತ ಮತ್ತು ಒಟ್ಟಿಸ್ದಾಗ ಅದರಲ್ಲೂ ಇನ್ನೂ ಕೊಟ್ಟರೆ ಹೆಂಗಿರುತ್ತೀವಲ್ಲ. ನೀವು ಕೈ ಇನ್ನೂ ಸರಿ ಹೋಗಿಲ್ವ ಅಂತ ತಕೊಳ್ಳಿಂದ ಬಂದು. ಆ್ಯಕ್ಚುಲಿ ಜರ್ನಿಲಿ ಊಟ ಮಾಡೋಕ್ಕೆ ಚಂದ ನಾರ್ತ್ ಬಂದಾಗ. ಏನಕ್ಕೆ ಅಂತಂದರೆ ಊಟಕ್ಕಂತೂ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡೋಕ್ಕೆ. ಅದು ಈ ಹೈವೇಗಳಲ್ಲಿ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಊಟ, ಸಖತ್ ಚಂದ ಹೈವೇಲಿ. ಆ್ಯಕ್ಚುಲಿ ಅಲ್ಲಿಗೆ ಹೋದಕ್ಕೆ ಇದಕ್ಕೆ ಹೋದಕ್ಕಿಂತ ಹಿಮಾಚಲ ಪ್ರದೇಶದಲ್ಲಿ ಅಷ್ಟು ಸರಿ ಸೆಟ್ ಆಗಲಿಲ್ಲ ನಮ್ಗೆ, ಊಟ ಸಿಗಲಿಲ್ಲ. ಆ್ಯಕ್ಚುಲಿ ಜರ್ನಿ ಮಾಡುವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಊಟ ನಮಗೆ. ಈ ಸೀಸನ್ ಶುರು ಆದಾಗ ಕಿರಣ್ ಒಂದು ಪ್ರಾಮಿಸ್ ಮಾಡಿದ್ರು, ಅಣ್ಣ ನಾನು ಈ ಥರ ರೈಡಿಗೆ ಬಂದರೆ ಸಿಕ್ಕಾಪಟ್ಟೆ ದಪ್ಪ ಆಗಬೇಕು, ಅದಕ್ಕೆ ತಿಂದು ದಪ್ಪ ಆಗ್ಬಿಡ್ತೀನಿ ನಾನು ರೈಡಿಗೆ ಬಂದಾಗ ಅಂತ ಹೇಳಿದರು. ಆಪೋಸಿಟು ಎಲ್ಲ ಆಗಿದ್ದು ನೋಡಿ, ನಾನು ದಪ್ಪ ಇದೆ ಇಲ್ಲಿ ಆ್ಯಕ್ಚುಲಿ ತಿಂದು ಊಟನೇ ಮಾಡಲಿಲ್ಲ ನೀವು. ಈಗ ನೋಡಿದ್ರಿ ಅದು ಮಕ್ಕೊಡ್ದಂಗೆ ಆಗೋಯ್ತು ಊಟ. ಹೌದಾ? ಆದರೆ ಟೇಸ್ಟು ತಿಂದಾಗ ಒಂದು 2 ತುತ್ತು ಚೆನ್ನಾಗಿತ್ತು. ಆಮೇಲೆ ಒಂಥರ ಮಖ ಉಜ್ದಂಗೆ ಆಗೋಯ್ತಾ ಅಂತ ಅಂತೀವಲ್ಲ ಆ ಥರ ಆಗೋಯ್ತು. ವಾಂತಿ ಮಾಡ್ತಾರೆ ಅನ್ಸ್ಬಿಡ್ತದೆ ನನಗೆ. ಹಂಗಾಗಿ ನನ್ನ ಕೈಲಿ ಆಗಲಿಲ್ಲ. ಆದರೂ 4 ರೋಟಿ ತಿಂದು ಆ 3/4 ಭಾಗ ಪನ್ನೀರ್ ನಾನು ಒಬ್ಬನೇ ತಿನ್ಕೊಂಬಂದೆ, ಮುಗಿಸ್ಕೊಂಬಂದೆ. ಕಿರಣ್ 2 ತಿಂದಿದ್ದು. ನನಗೆ ಇವತ್ತು ಊಟ ಬೇಡ. ಇಲ್ಲಿ ನೋಡಿ, ಇಲ್ಲೇ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ನಮ್ಮ ವೀಡಿಯೋಸ್ಗಳನ್ನೇ ನೀವು ಹಾಕಿ ನೋಡ್ತಾ ಇರೋದು, ಅಂಗಡಿ ಅಪ್ಲೋಡ್ ಆಗಿರೋ ವೀಡಿಯೋ ಲೈವ್ ಹೋಗಿರೋದು ನೋಡ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲ ಕಮೆಂಟ್ ಮಾಡಿದ್ದೀರಾ ಏನು ಅಂತೆಲ್ಲ ನೋಡ್ಕೊಂಡು ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದೀವಿ ವಾಪಸ್ಸು. ಕಿರಣ್ ಹೆಂಗೆ ಇನ್ನೂ ಅಪ್ಲೋಡ್ ಪ್ರೊಸೆಸ್ ನಡೀತಾನೆ ಇದೆ, ಬಟ್ ನಾವು ಹೋಗ್ತಾ ಇರೋ ವೀಡಿಯೋ ನೋಡ್ತಾ ಇದ್ದೀವಿ ಈಗ. ಆದರೆ ಬರ್ತಾ ಇದ್ದೀವಿ ನಾನು ಈ ಕಡೆ ಇಲ್ಲೇ ಇದೇ ಜಾಗದಲ್ಲಿ ಹೋಗ್ತಾ ಇರೋ ವೀಡಿಯೋಗಳು ಇಲ್ಲಿ ಪ್ಲೇ ಆಯ್ತಾವೆ. ಜನ ಆಲ್ರೆಡಿ ನಾವು ಅನುಭವಿಸಿ ಬಂದಿದ್ದೀವಿ, ಇನ್ನೂ ನೋಡಿಲ್ಲ ಅವರು, ನೋಡ್ತಾರೆ ಈಗ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ. ಬಟ್ ನಾವು ಅನುಭವಿಸಿ ಹೋಗ್ತಾ ಇದ್ದೀವಿ ವಾಪಸ್ಸು. ಅಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ನಮಗೆ, ಕರೆಕ್ಟ್ ನೆಟ್ವರ್ಕ್ ಸಿಗಲಿಲ್ಲ, ಬಟ್ ಡೈಲಿ ಕೊಡ್ತಾ ಇದೀವಲ್ಲ, ಆದ್ರೂ ನಡೆಯುತ್ತೆ. ಹಾಂ, 2250 ಕಿಲೋಮೀಟರ್ ಇದೆ. ಅದೇ ಆಲ್ಮೋಸ್ಟು ರೀಚ್ ಆಗ್ಬಿಡ್ತೀವಿ. ನಾಳೆ ರೀಚ್ ಆಗ್ಬಿಡ್ತೀವಿ, ನಾಳೆ ಇಲ್ಲ ನಾಡ್ದು. ನಾಳೆ ಡೌಟಾ? ನಾಳೆ ನೋಡೋಣ. ಹಾಂ, ಇಲ್ಲ ನೈಟ್ ಆಗ್ಬೋದು, ನಾಳೆ ನೈಟ್ ಏನಾರು ಮಾಡಿ ರೀಚ್ ಆಗ್ಬಿಡೋಣ ಬಿಡಿ. ಇವತ್ತೆಷ್ಟು ಡೇಟು? ಇವತ್ತು 8. 9 ನೈಟ್ಗೆ ಹೋಗಿ ಸೇರಬಹುದು. ಹಾಂ, ಸೇರಿದರೂ ಸೇರಬಹುದು, ಸೇರದೆಯೂ ಇರಬಹುದು. ಹೈವೇಲಿ ಪೆಟ್ರೋಲ್ ಖಾಲಿ ಆಗೋಯ್ತು. ಅಲ್ಲ, ಟೋಲ್ನವರು ಹೆಲ್ಪ್ ಮಾಡ್ಬೋದಲ್ವಾ? ಯಾಕೋ ಕೈ ಕೊಟ್ಟರು ಅಂತ ಕಾಣುತ್ತೆ. ಕಿರಣ್ ಯಾರೋ ಜಗಳ ಆಡ್ತಾವ್ರಲ್ಲ ಹೋಗಿ. ಏನಾಯ್ತು ಕಿರಣ್? ನೀವು ಹೆಲ್ಪ್ ಮಾಡೋ ಜನ ಅಲ್ಲ ಅಣ್ಣ. ಹೌದಾ? ಇವತ್ತು ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಚಾಲೆಂಜ್ ವಿಡಿಯೋ ಏನು ಅಂತಂದರೆ, ಈ ಹಿಮಾಚಲದಿಂದ ಹಾಸನ ಡೈರೆಕ್ಟಾಗಿ ಎಲ್ಲೂ ಸ್ಟಾಪ್ ಕೊಡೋದಕ್ಕೆ ಹೋಗ್ತಾ ಇರೋದು.